ಸರ್ ಈಗ ದೇವೇಗೌಡರು ಹೇಳಿದ್ದಾರೆ ಸರ್, ನೀರಾವರಿ ವಿಚಾರದಲ್ಲಿ ಪಕ್ಷಾತೀತವಾಗಿ ಹೋರಾಟ ಮಾಡೋಕ್ಕೆ ಸಿದ್ಧ ಇದ್ದೇನೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೂಡ ನನ್ನ ಜೊತೆ ಬರಲಿ. ಖಂಡಿತ ನಾವು ರಾಜ್ಯದ ಹಿತಕ್ಕೆ ನೆಲದ ಹಿತಕ್ಕೆ ರೆಡಿ ಇದ್ದೀವಿ. ಒಂದು ದಿನದಲ್ಲೇ ಸೈನ್ ಹಾಕ್ಸ್ತೀವಿ ಅಂತ ಹೇಳಿದರು, ಸೈನ್ ಹಾಕ್ಸ್ತೀವಿ. ಮಾದಾಯಿ ವಿಚಾರ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ನಾನೇ ಹೋಗಿ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಖಂಡಿತ ಅವ್ರ ಹೋರಾಟಕ್ಕೆ ಅವ್ರದ್ದೆಲ್ಲ ಹೋರಾಟ, ಇದು ರಾಜ್ಯದ ಹೋರಾಟ. ಅವರೇನು ಅಧಿಕಾರದಲ್ಲಿ ಇದ್ದಾರೆ, ನಾವು ಹೋರಾಟ ಮಾಡಬೇಕು, ನಾವು ಹೋರಾಟ ಮಾಡಬೇಕು, ಜನ ಹೋರಾಟ ಮಾಡಬೇಕು. ನಾವು ಯಾವುದು ರಾಜಕಾರಣ ಬೆಳೆಸೋಕ್ಕೆ ನಮ್ಗೆ ಅವಶ್ಯಕತೆ ಇಲ್ಲ. ನಾವು ರಾಜಕಾರಣ ಮಾಡೋದಿಲ್ಲ. ರಾಜಕಾರಣ ಮಾಡಿ ಅವ್ರಿಗೆ ರೂಢಿ ಇರ್ಬೋದು ಅಷ್ಟೇ. ನಾವು ರಾಜಕಾರಣ ಮಾಡೋಕ್ಕೆ ಹೋಗೋದಿಲ್ಲ, ರಾಜಕಾರಣದ ಮಾತು ಆಡೋಕ್ಕೆ ಹೋಗೋದಿಲ್ಲ, ರಾಜಕಾರಣದ ಮಾತು ಅವಶ್ಯಕತೆ ಇಲ್ಲ. ನಾವು ಅವ್ರಿಗಿನ್ನ ಎಷ್ಟು ಮಾಡಿದಾರೋ ನಮ್ಮ ಕೈಯಲ್ಲಿದ್ದಂಥ ಅವಕಾಶದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಹೋರಾಟ ಮಾಡ್ಕೊಂಡು ಬಂದಿದ್ದೆ, ಹೆಜ್ಜೆ ಹಾಕಿದ್ದೇವೆ, ದುಡಿದಿದ್ದೇವೆ. ನಾವು ಹೋರಾಟ ಮಾಡಿದಾಗ ಯಾವ ರೀತಿ ಟೀಕೆ ಮಾಡಿದ್ದಾರೆ ಅದೆಲ್ಲ ಕೂಡ ನಾವು ಗಮನಿಸಿದ್ದೇವೆ. ಆದರೂ ಚಿಂತೆ ಇಲ್ಲ ನಮಗೆ. ಅದನ್ನೆಲ್ಲ ನಾವು ಮರೆತು ರಾಜ್ಯದ ಹಿತಕ್ಕೆ ಮೇಕೆದಾಟು ವಿಚಾರ ಇರ್ಬೋದು, ಮಾದಾಯಿ ವಿಚಾರ ಇರ್ಬೋದು, ಅಪ್ಪರ ಭದ್ರಾ ವಿಚಾರ ಇರ್ಬೋದು. ಅವರು ಒಂದಿನೂ ಅವ್ರು ಮಾತಾಡೋರು ಡೆಲ್ಲಿಲಿ ಪಾರ್ಲಿಮೆಂಟಲ್ಲಿ ನೀವು ಇದರಲ್ಲಿ ಬಜೆಟಲ್ಲಿ ಹೇಳಿದ್ರಲ್ಲ 5,400 ಕೋಟಿ ಕೊಡ್ತೀನಿ ಅಂತ, ಕೊಡಿ ಅಂತ ಒಂದಿನೂ ಹೇಳಿಲ್ವಲ್ಲ. ನಾನು ಕುಮಾರಸ್ವಾಮಿಯವ್ರ ಹತ್ರ, ಇವು ನಮ್ಮ ಸೆಂಟ್ರಲ್ ಮಿನಿಸ್ಟರ್ಗಳ ಹತ್ರ, ಇವ್ರ ಹತ್ರ, ದೇವೇಗೌಡರ ಹತ್ರ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾನು MP ಗಳ ಹತ್ರ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅವರೆಲ್ಲ ಒಕ್ಕೂರ್ಲಿಂದ ಪಾರ್ಲಿಮೆಂಟಲ್ಲಿ ಒಂದು ಧ್ವನಿಯಾಗಿ ನಿಂತ್ಕೊಂಡು ನಮ್ಮ ರಾಜ್ಯದ ಹಿತ ಕಾಯ್ತಾರೆ. 5,400 ಕೋಟಿ ನುಡಿದು ಮುನ್ನಂತೆ ಏನು ನಿರ್ಮಲಾ ಸೀತಾರಾಮನ್ ಅನೌನ್ಸ್ ಮಾಡಿದ್ರು ಅದನ್ನು ಕೊಡಿಸ್ತಾರೆ ಅಂತಾರು ನಾನು ತಿಳ್ಕೊಂಡಿದ್ದೆ. ಅದರಲ್ಲಿ ವಿಫಲ ಆಗಿದ್ದಾರೆ. ಈಗ ಅಷ್ಟು ಮಾಡಲಿ ಫಸ್ಟು, ಆಮೇಲೆ ಮಿಕ್ಕಿದ ವಿಚಾರ. ಕಾವೇರಿ ಗೋದಾವರಿ ಜೋಡಿಸಿ ಅನ್ನುವಂಥದ್ದನ್ನೆಲ್ಲ ಹೇಳ್ತಾರೆ. ಭಾಳ ಸಂತೋಷ. ಕಾವೇರಿ ಗೋದಾವರಿ ಎಲ್ಲ ತರಲಿ, ಪ್ರಾಜೆಕ್ಟ್ನ ತೆಗೆದುಕೊಂಡು ಬರಲಿ. ಏನು ಬೇಕು ಹೇಳಿ, ನಮ್ಮಿಂದ ಸಪೋರ್ಟ್ ಬೇಕು. ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು. ಅಲ್ಲ, ಬೆಂಗಳೂರು ಕುಡಿಯೋ ನೀರಿನ ಬಗ್ಗೆ ಮಾತಾಡ್ತಾರೆ ಸರ್. ಮೇಕೆದಾಟು ಆದರೆ ಅದಕ್ಕೆ ಅನುಕೂಲ ಆಗುತ್ತೆ. ಆರು ಬೆಂಗಳೂರು ನೀರಿಗೆ ಏನು ಬೇಕೋ ಮಾಡ್ತಾ ಇದ್ದಾರೆ. ಈಗಾಗಲೇ ಅವ್ರ ಪಾರ್ಟಿಯವ್ರ ಕೈಲೇ ದ್ವಂದ್ವ ಹೇಳಿಕೆಗಳನ್ನು ಕೊಡಿಸ್ತಾ ಇದ್ದಾರೆ. DC ತಮ್ಮಣ್ಣ ಅವ್ರಿಗಿನ್ನ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿಲ್ಲ, ಎಷ್ಟು ಎವಾಪರೇಷನ್ ಲಾಸ್ ಆಗ್ತದೆ, ಎಲ್ಲಿಂದ ನೀರು ಹೋಗ್ತಾ ಇದೆ ಅಂತ. ಒಂದು DPR ರಿಪೋರ್ಟ್ ಮಾಡಿದ್ದಾರೆ ಅಷ್ಟೇ. ಇನ್ನು ನಾವೇನು ತೀರ್ಮಾನ ತೆಗೆದುಕೊಂಡಿಲ್ಲ. ಬೆಂಗಳೂರು ನೀರಿಗೆ ನಾನು ಬಂದ ತಕ್ಷಣ 6 TMCನ ಹುಡುಕಿ ಇದನ್ನು ಸ್ಟೋರೇಜ್ನ ಏನು ಕೊಡ್ಬೋದು ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಆರ್ಡರ್ ನಾನು ಮಾಡಿದ್ದೀನಿ. ಮುಂದಕ್ಕೆ ಏನು ಬೇಕೋ ಅದಕ್ಕೆ ನಾನು ಮಾಡ್ತೀನಿ.